ಬಂದ ಲೈವಾ ಗಮನಿಸ್ತಾ ಇದ್ದೀರಿ ನೀವು ಯಾವ ರೀತಿ ಸಂಭ್ರಮಾಚರಣೆ ಆಗ್ತಾ ಇದೆ ಅಂತೇಳಿ. ಅಲ್ಲೊಂದು ಕಡೆ ಇಲ್ಲಿ ಓವರ್ ಟು ಯು. ಎಕ್ಸಾಕ್ಟ್ಲಿ ಹನುಮಾನ್ ಗಡಿಯಲ್ಲೂ ಕೂಡ ದೊಡ್ಡ ಮಟ್ಟದ ಸಂಭ್ರಮ ಮನೆ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಕುಣಿದು ಕುಪ್ಪಳಿಸೋ ಮೂಲಕ, ಹಾಡುಗಳನ್ನ ಹೇಳೋ ಮೂಲಕ, ಭಜನೆ ಮಾಡೋ ಮೂಲಕ ಈ ಚಳಿಯನ್ನ ಲೆಕ್ಕಿಸದೆ ಐತಿಹಾಸಿಕ ಕ್ಷಣದ ಸಂಭ್ರಮಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬೆಳ್ಳಂಬೆಳಿಗ್ಗೆ ಅಯೋಧ್ಯೆಯತ್ತ ದೇಶದ ಮೂಲೆ ಮೂಲೆಯಿಂದ ಜನರ ಆಗಮನ ಆಗಿದೆ. ಜೊತೆಗೆ ಅಯೋಧ್ಯೆಯ ಜನ ಕೂಡ ಇವತ್ತು ಹನುಮಾನ್ ಗಡಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಕಾರಣ ಈ ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಕೊಳ್ಬೇಕು, ನಾವು ಕೂಡ ಸಾಕ್ಷಿ ಆಗಬೇಕು ಅನ್ನೋ ಕಾರಣಕ್ಕೆ. ಸಹಜವಾಗಿ ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಹನುಮಾನ್ ಗಡಿಯಲ್ಲಿ ಯಾವ ರೀತಿಯ ಹಬ್ಬದ ವಾತಾವರಣ ಮನೆ ಮಾಡಿದೆ ಅಂತ. ಸಾಕಷ್ಟು ಜನ ಬೇರೆ ಬೇರೆ ವೇಷಗಳನ್ನ ಹಾಕಿಕೊಂಡು ಬಂದು ಹನುಮಂತನ ದರ್ಶನ ಪಡೆದುಕೊಂಡು ಈಗ ನೇರವಾಗಿ ರಾಮ ಮಂದಿರದ ಕಡೆಗೆ. ಆದ್ರೆ ರಾಮ ಮಂದಿರದ ಒಳಗಡೆ ಇವತ್ತು ಗಣ್ಯರಿಗೆ ಮಾತ್ರ ಆಮಂತ್ರಣ ಇರೋದ್ರಿಂದ ಅವರಿಗೆ ಮಾತ್ರ ಬಿಡಲಾಗುತ್ತೆ. ಆದ್ರೆ ರಾಮನೂರಿನಲ್ಲೇ ಇರಬೇಕು, ರಾಮನೂರಿನಲ್ಲೇ ಇದ್ದ ಈ ಸಂಭ್ರಮ ಕ್ಷಣಗಳನ್ನ ಕಣ್ತುಂಬಿಕೊಳ್ಬೇಕು ಅಂತ ಬಹಳ ಜನ ಕಾಯ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಕಹಾಸೆ ಆಪ್ नोएडा से हैं, जेवर नोएडा से. हाँ जी, हेलो. जय श्री राम, जय श्री हनुमान जी की. हम अयोध्या आए हुए हैं, बहुत ही खुशी हो रही है, नाचने का मन करा. जय श्री राम, जय जय श्री राम. राजस्थान से जय श्री राम. इससे बड़ा कोई गाना नहीं है दुनिया में. आज पूरा देश राममय हो रहा है. मैं राजस्थान से. राजस्थान ಸಫೇರಾ ನೃತ್ಯ ಅಂತಾರೆ. ಅಂದರೆ ನಮ್ಮ ಏನು ಪುಂಗಿ ಊದಿ ಹಾವಾಡಿಸೋದಿದೆಯಲ್ಲ, ಆದರೆ ಇದ್ರಲ್ಲಿ ಗ್ರೂಪಲ್ಲಿ ಮಾಡ್ತಾರೆ. ಕಾನ್ಸೆ ಸರ್ हम लोग डिस्ट्रिक्ट पलवल हरियाणा से आए हुए हैं. क्या स्पेशलिटी है इसका? ये हमारी बहुत प्राचीन कला है जो प्राचीन काल से चली आ रही है. इस ग्रुप में जितने भी कलाकार हैं सारे नाथ समुदाय से संपर्क रखते हैं. जो नौ नाथ समुदाय जो नौ नाथों में से आते हैं और भगवान शिव की हम लोग आराधना करते हैं. कानों में कुंडल पे ये बीन हमारा खानदानी पुश्तैनी बुजुर्ग लोग बजाते आ रहे हैं. आज का नहीं, बहुत प्राचीन काल से चला रहा. ऐसे भी लोगों में मान्यता, हमारे जब बुजुर्ग बीन बजाते थे तो बीन पे सांप भी निकल के मोहित होकर के आ जाते थे. ಒಂಬತ್ತು ನಾಥಗಳ ಪೈಕಿ ಇವ್ರದ್ದೊಂದು ನಾಥ ಪಂಥ ಇದೆ. ಸೊ ಇವರು ಪ್ರಾಚೀನ ಕಾಲದಿಂದ, ಅಂದರೆ ಇವರ ಹಿರಿಯರೆಲ್ಲ ಇದನ್ನೇ ಮಾಡ್ತಾಯಿದ್ರು. ಯಾವ ರೀತಿ ಇವರು ಅದನ್ನು ಊದ್ತಾರೆ ಅಂದರೆ ಹಾವು ಕೂಡ ಬಂದು ಅದನ್ನು ನೃತ್ಯ ಮಾಡ್ತಾ ಇತ್ತು ಅಂತೇಳಿ ಈಗ ನಮಗೆ ಆ ನೃತ್ಯವನ್ನು ಮಾಡಿ ತೋರಿಸ್ತಾರೆ. ಪ್ಲೀಸ್. ಓಕೆ ಸರ್, ಓಕೆ. ಖತಮ್ ಕರ್ ದಿಯಾ. ನೋಡ್ತಾ ಇದ್ವಿ
ಹನುಮಾನ್ ಗಡಿಯ ಸಂಭ್ರಮದ ಕ್ಷಣಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಸಾಕಷ್ಟು ಜನರ ಆಗಮನ ಕೂಡ ಇಲ್ಲಿ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ನೋಡಿ, ರಾಮನ ಧ್ವಜವನ್ನ ಹಿಡ್ಕೊಂಡು ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ ಯುವಕರು. ಮತ್ತೊಂದು ಕಡೆ ಬೇರೆ ಬೇರೆ ರೀತಿಯ ವೇಷದಲ್ಲೂ ಕೂಡ ಜನರ ಆಗಮನ ಆಗಿದೆ. ಅವ್ರನ್ನ ಮಾತನಾಡಿಸುವ ಪ್ರಯತ್ನವನ್ನ ಕೂಡ ನಾನು ಮಾಡ್ತಾ ಹೋಗ್ತೀನಿ. ಈಗ ದೃಶ್ಯ ನೋಡ್ತಾ ಇರೋದು ಹನುಮಾನ್ ಗಡಿಗೆ ಹೋಗುವಂತಹ ದಾರಿ. ಆ ದಾರಿ ಉದ್ದಕ್ಕೂ ಕೂಡ ಸಾಧು ಸಂತರ ಆಗಮನ ಆಗ್ತಾ ಇರೋದು. ಅತಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿರೋದು. ಮತ್ತೊಂದು ಕಡೆ ಸಾಕಷ್ಟು ಜನ ರಾಮನ ಭಕ್ತರ ಆಗಮನ ಆಗ್ತಾ ಇರೋದ್ರಿಂದ ನೇರವಾಗಿ ಹನುಮಂತನ ದರ್ಶನ ಪಡ್ಕೊಂಡು ವಾಪಸ್ ಬರ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಸದ್ಯ ಅಯೋಧ್ಯೆಯ 4 ಭಾಗಗಳಲ್ಲಿ ಯಾವ ರೀತಿಯ ಸಂಭ್ರಮ ಮನೆ ಮಾಡಿದೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನಿಮ್ಮ ರಿಪಬ್ಲಿಕ್ ಹಣದ ಅತಿ ದೊಡ್ಡ ತಂಡ ಮಾಡ್ತಾ ಇದೆ. ಅದೇ ರೀತಿ ರಾಮ ಮಂದಿರಕ್ಕೆ ಹೋಗುವಂತಹ ಮುಖ್ಯ ದ್ವಾರದಿಂದಲೇ ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ನನ್ನ ಸಹೋದ್ಯೋಗಿ ಸ್ಮಿತಾ. ಓವರ್ ಟು ಯು ಸ್ಮಿತಾ. ನೋಡಿ, ನನ್ನ ಹಿರಿಯ ಸಹೋದ್ಯೋಗಿ ಸ್ಮಿತಾ ಈಗ ರಾಮ ಮಂದಿರದ ಮುಖ್ಯ ದ್ವಾರದ ಬಳಿ ಯಾವ ರೀತಿಯ ಭದ್ರತೆ ಸಿದ್ಧತೆ, ಯಾರೆಲ್ಲ ಆಗಮಿಸ್ತಾ ಇದ್ದಾರೆ, ಯಾವ ರೀತಿಯ ಸಂಭ್ರಮ ಮನೆ ಮಾಡಿದೆ, ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾನು ಕೂಡ ಹನುಮಾನ್ ಗಡಿಯಲ್ಲಿ ನಿಂತ್ಕೊಂಡು ಇಲ್ಲಿನ ಸಂಭ್ರಮದ ಕ್ಷಣಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ಕನ್ನಡಿಗರ ಆಗಮನ ಕೂಡ ಇಲ್ಲಿ ಆಗ್ತಾ ಇದೆ. ಸೊ ಕೆಲವರು ರಿಪಬ್ಲಿಕ್ ಹಣ ನೋಡಿದ ತಕ್ಷಣ ಅವರೇ ಬಂದು ಮಾತನಾಡಿಸ್ತಾ ಇದ್ದಾರೆ. ನಾವು ಕರ್ನಾಟಕದಿಂದ ಬಂದಿದ್ದೀವಿ ಅಂತ. ಅವರ ಸಂಭ್ರಮ ಹೇಗಿದೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಎಲ್ಲಿಂದ ಬಂದಿದ್ದೀರಿ ಸರ್? ನಾವು ಕರ್ನಾಟಕದಿಂದ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನಿಂದ ಇವತ್ತು ಹನುಮಾನ್ ನಿಮ್ಗೆ ಭಾಳ ಖುಷಿ ಆಗ್ತದೆ. ರಿಪಬ್ಲಿಕ್ ಕನ್ನಡದ ನಮ್ಮ ಧ್ವನಿ ಎಂಬ ಕಾರ್ಯಕ್ರಮ ಕೇಳಿ ಭಾಳ ನಮ್ಗೆ ಖುಷಿಯಾಗಿ ಅದೇ ಚಾನಲ್ಲ ಜಾಸ್ತಿ ನಾವು ನೋಡೋಕ್ಕೆ ಪ್ರಯತ್ನ ಮಾಡಿ ಅದನ್ನು ನಿಮ್ಮ ಟಿವಿ ಚಾನಲಲ್ಲಿ ನೋಡಿದಂಥ ಪ್ರಚಾರಕ್ಕಾಗಿ ನಾವು ಭಾಳ ಇದು ಮಾಡಿ ಇಲ್ಲಿಗೆ ಬಂದೀವಿ. ಹಾಂ, ಮಾತಾಡಿ ಮೇಡಮ್, ಮಗಲ್ಲಿ ಮಾತಾಡಿ. ಚೆನ್ನಾಗಿದೆ, ಖುಷಿ ಆಗುತ್ತೆ ಮೇಡಮ್. ಖುಷಿ ಭಾಳ ಖುಷಿ ಆದ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಸ್, ನಮ್ಮ ತಂಡ 3 ಭಾಗದಿಂದ ಹನುಮಾನ್ ಗಡಿ, ರಾಮ್ಪಥ್ ಮತ್ತೆ ಲತಾ ಮಂಗೇಶ್ಕರ್ ಚೌಕಿಯಿಂದ ಮಾಹಿತಿಯನ್ನು ಕೊಡ್ತಾ ಇದ್ರು. ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರಿ. ಇವತ್ತು ರಾಮ ಮಂದಿರ ಯಾವ ರೀತಿಯಾಗಿ ಒಂದು ಸಿಂಗಾರಗೊಂಡಿದೆ ಅಂತೇಳಿ 5 ಶತಮಾನದ ಬಳಿಕ ರಾಮ ಬಾಲರಾಮನಾಗಿ ಪುರ ಪ್ರವೇಶವನ್ನ ಮಾಡ್ತಾ ಇರುವಂತಹ ಸಂದರ್ಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ಒಂದು ಸರಾಯು ತೀರದಲ್ಲಿ ಮಹಾಕುಂಭ ಕೂಡ ನಡೀತಾ ಇದೆ. ನೋಡಿ, ಹೂವಿನ ಅಲಂಕಾರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಬರುವಂತ ಎಲ್ಲರನ್ನೂ ಕೂಡ ಸ್ವಾಗತಿಸುವಂತ ಒಂದು ವೆಲ್ಕಮ್ ಬೋರ್ಡ್ ಅನ್ನು ಕೂಡ ಹಾಕಲಾಗಿದೆ. ನೋಡಿ, ಹನುಮಾನ್ ಗಡಿಯಲ್ಲಿ ಯಾವ ರೀತಿಯಾಗಿ ಸೆಕ್ಯೂರಿಟಿ ಯಾರು ಕೂಡ ಊಹೆ ಮಾಡೋಕ್ಕಾಗದಂತಹ ರೀತಿಯಲ್ಲಿ ಇವತ್ತು ಭದ್ರತೆಗಳನ್ನು ನಿಯೋಜನೆ ಮಾಡಲಾಗಿದೆ. ಅದು 3 ಲೇಯರ್ನಲ್ಲಿ ಹೇಳಬೇಕು ಅಂದರೆ
ದೇವನಗರಿ ಅಂತ ಇದ್ದೀರಿ. ಅಯೋಧ್ಯೆಯ ಮುಖ್ಯ ದ್ವಾರಕ್ಕೆ ವಿಐಪಿಗಳ ವಿಶೇಷ ಆಮಂತ್ರಿತರ ಆಗಮನ ಪ್ರಾರಂಭ ಆಗಿದೆ. ಹೀಗಾಗಿ ಭದ್ರತಾ ವ್ಯವಸ್ಥೆಯನ್ನ ಮತ್ತಷ್ಟು ಮಗದಷ್ಟು ಹೆಚ್ಚು ಮಾಡಲಾಗ್ತಾ ಇದೆ. ನಾವು ಯಾವ ಜಾಗದಿಂದ ನಿಂತು ಲೈವ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ, ಆ ಮುಖ್ಯ ದ್ವಾರದ ಮುಂಭಾಗದಿಂದ ಮೀಡಿಯಾದವರನ್ನ ಕೂಡ ಹಿಂದಕ್ಕೆ ಸರಿಸಲಾಗಿದೆ. ಕಂಪ್ಲೀಟ್ ಆಗಿ ರಸ್ತೆಗಳನ್ನ ಬ್ಲಾಕ್ ಮಾಡಲಾಗ್ತಾ ಇದೆ. ವಿಐಪಿಗಳ ವಿಶೇಷ ಆಹ್ವಾನಿತರ ಆಗಮನ ದೃಶ್ಯದಲ್ಲಿ, ರಿಪಬ್ಲಿಕ್ ಕನ್ನಡದ ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ರಿ. ಇನ್ನು ಮುಂದೆ ರಾಮ ಮಂದಿರದ ಒಳಗಡೆ ಪ್ರವೇಶ ಮಾಡುವವರು ಕೇವಲ ಆ 7,000